ಮುಂಗಾರು ಅಧಿವೇಶನ ಆರಂಭ ಆಗಿದೆ. ಇವತ್ತಾನೇ ಆರಂಭ ಆಗಿದೆ. ಈಗ 10 ಮಿನಿಟ್ಸ್ ಅಡ್ಜರ್ನ್ ಆಗಿದೆ, 10 ನಿಮಿಷಕ್ಕೇ ಅಡ್ಜರ್ನ್ ಆಗಿದೆ. ಮತ್ತೆ ಪುನರಾರಂಭ ಆಗತ್ತೆ. ಇದೇ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಈ ಅಧಿವೇಶನದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಲವು ವಿಧೇಯಕಗಳನ್ನು ತರೋದಕ್ಕೆ ಮುಂದಾಗಿದೆ. ಆ ಪೈಕಿ ಮುಖ್ಯವಾದುದು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025. ಏನಿದೆ ಈ ವಿಧೇಯಕದಲ್ಲಿ? ಈ ವಿಧೇಯಕ ವಿರೋಧ ಪಕ್ಷಗಳ ತೀವ್ರ ಆಕ್ಷೇಪಕ್ಕೆ ಕಾರಣ ಆಗಿರೋದು ಯಾಕೆ? ಈ ವಿಧೇಯಕವನ್ನು ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದ್ದು ಯಾಕೆ? ಎಳೆಯಾಗಿ ಇದರ ಮಾಹಿತಿಯನ್ನು ನೋಡೋಣ ಬನ್ನಿ. ಕೇಂದ್ರದ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ. ಪಕ್ಷಗಳ ಪ್ರಶ್ನೆ: ಶಿಕ್ಷಣದ ಮೇಲೆ ಕೇಂದ್ರದ ಹಿಡಿತ ಬೇಕಾ? ಇಂದು ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗ್ತಾ ಇದೆ. ಇದೇ ಹೊತ್ತಲ್ಲಿ ಹಲವು ಅತ್ಯಂತ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರವನ್ನು ಪಡೆಯಲು ಕೇಂದ್ರ ಸರ್ಕಾರ ಸಜ್ಜಾಗ್ತಾ ಇದೆ. ಈ ಪೈಕಿ ಕೆಲ ವಿಧೇಯಕಗಳನ್ನು ಈ ಹಿಂದೆಯೇ ಪ್ರಧಾನಿ ಮೋದಿ ಸರ್ಕಾರ ಮಂಡನೆ ಮಾಡಿತ್ತು. ಆದರೆ ವಿರೋಧ ಪಕ್ಷಗಳ ತೀವ್ರ ಆಕ್ಷೇಪದ ಹಿನ್ನೆಲೆಯಲ್ಲಿ ಜಂಟಿ ಸಂಸದೀಯ ಸಮಿತಿಗೆ ಕಳುಹಿಸಲಾಗಿತ್ತು. ಅಂತಹ ಕೆಲ ವಿಧೇಯಕಗಳ ಪೈಕಿ ಪ್ರಮುಖವಾದದ್ದು, ವಿವಾದದ ಕೇಂದ್ರ ಬಿಂದುವಾದದ್ದು ಹಾಗೂ ಈಗ ಅತ್ಯಂತ ಪ್ರಸ್ತುತವಾದದ್ದು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025. ನೋಡಿ, ಈಗಾಗಲೇ ಲೋಕಸಭೆಯಲ್ಲಿ ಮಂಡನೆಯಾಗಿರುವಂತಹ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025 ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನ ಮೂಲಭೂತವಾಗಿ ಬದಲಾಯಿಸುವ ಮಹತ್ವದ ಕ್ರಮ ಅಂತ ಕೇಂದ್ರದ ಮೋದಿ ಸರ್ಕಾರ ವ್ಯಾಖ್ಯಾನಿಸಿದೆ. ಈ ವಿಧೇಯಕವನ್ನ 15 ಡಿಸೆಂಬರ್ 2025ರಂದು ಲೋಕಸಭೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಮಂಡಿಸಿದರು. ಅದರ ಮರುದಿನವೇ ಅಂದರೆ 16 ಡಿಸೆಂಬರ್ 2025ರಂದು ಇದನ್ನ ಜಂಟಿ ಸಂಸದೀಯ ಸಮಿತಿಗೆ ಪರಿಶೀಲನೆಗೆ ಕಳುಹಿಸಿಕೊಡಲಾಗುತ್ತೆ. ಇನ್ನು 2 ಸದನಗಳಲ್ಲಿ ಅಂಗೀಕಾರ ಕೂಡ ಆಗಿಲ್ಲ. ಇನ್ನು ಈ ವಿಧೇಯಕದಲ್ಲಿ ಅಂಥದ್ದೇನಿದೆ ಅಂದರೆ, ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ. ಈ ನೂತನ ವಿಧೇಯಕದ ಉದ್ದೇಶ ಹೊಸ ವಿಶ್ವವಿದ್ಯಾಲಯಗಳನ್ನು ಕಟ್ಟುವುದಲ್ಲ, ಬದಲಿಗೆ ಭಾರತದ ಉನ್ನತ ಶಿಕ್ಷಣದ ಸಂಪೂರ್ಣ ನಿಯಂತ್ರಣದ ವ್ಯವಸ್ಥೆಯನ್ನೇ ಮರುರಚಿಸುವ ಸುಧಾರಣಾ ಕ್ರಮವಾಗಿದೆ. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಉದ್ದೇಶ ಉನ್ನತ ಶಿಕ್ಷಣದಲ್ಲಿ ಒಂದೇ ಅಬೆಕ್ಸ್ ರೆಗ್ಯುಲೇಟರ್ ನಿರ್ಮಾಣ ಮಾಡುವುದು. ಈ ವಿಧೇಯಕದ ಮೂಲಕ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಎಂಬ ಹೊಸ ರಾಷ್ಟ್ರೀಯ ಉನ್ನತ ಶಿಕ್ಷಣ ನಿಯಂತ್ರಣ ಸಂಸ್ಥೆಯನ್ನು ರಚಿಸಲು ಪ್ರಸ್ತಾಪಿಸಲಾಗಿದೆ. ಇದು ದೇಶದ ಉನ್ನತ ಶಿಕ್ಷಣಕ್ಕೆ ಒಂದೇ ಅಪೆಕ್ಸ್ ರೆಗ್ಯುಲೇಟರ್ ನೀಡುವ ಉದ್ದೇಶವನ್ನು ಹೊಂದಿದೆ. ಕೇಂದ್ರ ಸರ್ಕಾರ ಹೇಳಿಕೊಂಡಿರುವಂತೆ ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಮರುರಚಿಸುವ ಉದ್ದೇಶ ಹೊಂದಿರುವಂತಹ ಸುಧಾರಣಾ ವಿಧೇಯಕದ ಮೂಲಕ 3 ಪ್ರಮುಖ ರಾಷ್ಟ್ರೀಯ ಸಂಸ್ಥೆಗಳು ರದ್ದಾಗಲಿವೆ. ಅವು ಯಾವುವು ಅಂದರೆ, ನೂತನ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ ಅಂಗೀಕೃತವಾದರೆ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಂದರೆ UGC, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ತು ಅಂದರೆ AICTE ಮತ್ತು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು ಅಂದರೆ NCTE ಈ 3 ಪ್ರಮುಖ ರಾಷ್ಟ್ರೀಯ ನಿಯಂತ್ರಕ ಸಂಸ್ಥೆಗಳನ್ನು ರದ್ದುಗೊಳಿಸಲಾಗುತ್ತದೆ ಎಂಬ ಮಾಹಿತಿ ಇದೆ. ಅವುಗಳ ಬದಲಿಗೆ ಒಂದೇ ಸಂಸ್ಥೆಯಡಿ ಹೊಸ ಏಕೀಕೃತ ವ್ಯವಸ್ಥೆ ಬರಲಿದೆ ಎಂಬ ಮಾಹಿತಿ ಕೂಡ ಮೂಲ ವಿಧೇಯಕದಲ್ಲಿದೆ. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಅಡಿಯಲ್ಲಿ 3 ಪ್ರಮುಖ ಮಂಡಳಿಗಳಿರುತ್ತವೆ. ಆ ವಿವರ ಹೀಗಿದೆ ನೋಡಿ. ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವ್ಯಾಪ್ತಿಯಲ್ಲಿ ಬರುವಂತಹ ಮೊದಲನೇ ಮಂಡಳಿ ರೆಗ್ಯುಲೇಟರಿ ಕೌನ್ಸಿಲ್. ಇದು ವಿಶ್ವವಿದ್ಯಾಲಯಗಳ ನಿಯಂತ್ರಣ ಅನುಮತಿ ಮತ್ತು ಆಡಳಿತ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತದೆ. ಇನ್ನು ಎರಡನೇದಾಗಿ ಸ್ಟ್ಯಾಂಡರ್ಡ್ಸ್ ಕೌನ್ಸಿಲ್. ಇದು ಪಠ್ಯಕ್ರಮ, ಶೈಕ್ಷಣಿಕ ಮಾನದಂಡಗಳು ಮತ್ತು ಬೋಧನಾ ಗುಣಮಟ್ಟದ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಇನ್ನು ಮೂರನೇದಾಗಿ ಅಕ್ರೆಡಿಟೇಷನ್ ಕೌನ್ಸಿಲ್. ಇದು ಮಾನ್ಯತೆ, ಗುಣಮಟ್ಟ ಮೌಲ್ಯಮಾಪನ, ರ್ಯಾಂಕಿಂಗ್ ಮತ್ತು ಪರಿಶೀಲನೆಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಾಗಾದರೆ ಈ ನೂತನ ವಿಧೇಯಕ ಯಾರ್ಯಾರಿಗೆ ಅನ್ವಯಿಸುತ್ತದೆ ನೋಡೋಣ. ಈ ನೂತನ ವಿಧೇಯಕ ಯಾರ್ಯಾರಿಗೆ ಅನ್ವಯಿಸುತ್ತದೆ ಅಂದರೆ, ಕೇಂದ್ರ ರಾಜ್ಯ ವಿಶ್ವವಿದ್ಯಾಲಯಗಳು, ಡೀಮ್ಡ್ ಯೂನಿವರ್ಸಿಟಿಗಳು ಸಂಬಂಧಿಸಿದಂಥ ಕಾಲೇಜುಗಳು, IIT, IIM, NIT ಮುಂತಾದ ರಾಷ್ಟ್ರೀಯ ಮಹತ್ವದ ಸಂಸ್ಥೆಗಳು ಮತ್ತು ಆರ್ಕಿಟೆಕ್ಚರ್ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯವಾಗುತ್ತದೆ. ಆದರೆ ವೈದ್ಯಕೀಯ ಮತ್ತು ಕಾನೂನು ಶಿಕ್ಷಣ ಸದ್ಯಕ್ಕೆ ಈ ವ್ಯಾಪ್ತಿಯಿಂದ ಹೊರಗಿವೆ. ಈ ವಿಧೇಯಕವನ್ನು ತರುವ ಹಿಂದೆ ಕೇಂದ್ರದ ಮೋದಿ ಸರ್ಕಾರ ಯಾವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳಿಕೊಂಡಿದೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ.
ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ ತರುವ ಹಿಂದೆ ಕೇಂದ್ರ ಸರ್ಕಾರ ಯಾವ ಉದ್ದೇಶವನ್ನು ಹೊಂದಿದೆ ಅಂದರೆ ವಿವಿಧ ನಿಯಂತ್ರಕರ ನಡುವಿನ ಅತಿಕ್ರಮಣ ಕಡಿಮೆ ಮಾಡುವುದು, ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಸ್ವಾಯತ್ತತೆ ನೀಡುವುದು, ಗುಣಮಟ್ಟ ಆಧಾರಿತ ಮಾನ್ಯತೆ ವ್ಯವಸ್ಥೆ ರೂಪಿಸುವುದು, ಸಂಶೋಧನೆ, ನವೋದ್ಯಮಕ್ಕೆ ಉತ್ತೇಜನ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಜಾರಿಯನ್ನು ವೇಗಗೊಳಿಸುವುದು. ಇವೆಲ್ಲವೂ ಕೂಡ 2047ರ ವಿಕಸಿತ ಭಾರತ ಗುರಿಗೆ ಹೊಂದುವ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸುವ ದಿಕ್ಕಿನಲ್ಲಿ ಇವೆ. ಈಗಿರುವ ವ್ಯವಸ್ಥೆಯಲ್ಲಿ ಯುಜಿಸಿ, ಎಐಸಿಟಿಇ ಮತ್ತು ಎನ್ಸಿಟಿಇ ಪ್ರತ್ಯೇಕವಾಗಿವೆ. ಆದರೆ ಈಗ ಕೇಂದ್ರ ಸರ್ಕಾರ ಅಂಗೀಕಾರ ಪಡೆಯಲು ಮುಂದಾಗಿರುವಂತಹ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕದಲ್ಲಿ ಒಂದೇ ಸಂಸ್ಥೆಯಡಿಯಲ್ಲಿ ಏಕೀಕೃತ ನಿಯಂತ್ರಣ ಬರುತ್ತದೆ. ವಿವಿಧ ಮಾನ್ಯತೆಯ ಮಾನದಂಡಗಳ ಬದಲು ಏಕೀಕೃತ ರಾಷ್ಟ್ರೀಯ ಮಾನದಂಡಗಳು ಮತ್ತು ಸರಳೀಕೃತ ಅನುಮತಿ ಪ್ರಕ್ರಿಯೆಗಳು ಜಾರಿಗೆ ಬರುತ್ತವೆ. ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಶೈಕ್ಷಣಿಕ ಸ್ವಾಯತ್ತತೆ ನೀಡುವುದೊಂದೇ ಈ ವಿಧೇಯಕದ ಉದ್ದೇಶವಲ್ಲ. ಅಸಲಿಗೆ ಇನ್ನೂ ಹಲವು ಉದ್ದೇಶಗಳೊಂದಿಗೆ ಈ ವಿಧೇಯಕ ತಂದಿರುವುದಾಗಿ ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ. ಆ ಪ್ರಕಾರ ಉನ್ನತ ಶಿಕ್ಷಣ ವ್ಯವಸ್ಥೆಯ ಸಂಸ್ಥೆಗಳ ಕಾರ್ಯಕ್ಷಮತೆಯನ್ನು ಗುಣಮಟ್ಟ ಆಧಾರಿತವಾಗಿ ಮೌಲ್ಯಮಾಪನವನ್ನು ಮಾಡುವುದು, ನಿಯಂತ್ರಣ ಮಾನದಂಡ ಮತ್ತು ಮಾನ್ಯತೆಯನ್ನು ಪ್ರತ್ಯೇಕ ಮಂಡಳಿಗಳ ಮೂಲಕ ನಿರ್ವಹಿಸುವುದು ಹಾಗೂ ಅನಧಿಕೃತ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಮತ್ತು ಭಾರೀ ದಂಡದ ವ್ಯವಸ್ಥೆ ಇವು ವಿಧೇಯಕದ ಪ್ರಮುಖ ಅಂಶಗಳಾಗಿವೆ. ವಿರೋಧ ಪಕ್ಷಗಳು ಮತ್ತು ಕೆಲವೊಂದಿಷ್ಟು ಶಿಕ್ಷಣ ತಜ್ಞರು ಯುಜಿಸಿ, ಎಐಸಿಟಿಇ, ಎನ್ಸಿಟಿಇಗಳ ರದ್ದುಪಡಿಸುವಂತಹ ಅಗತ್ಯವಾದರೂ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಶಿಕ್ಷಣದ ಮೇಲೆ ಕೇಂದ್ರದ ನಿಯಂತ್ರಣ ಹೆಚ್ಚಾಗಬಹುದು, ಹೀಗಾಗಿ ರಾಜ್ಯಗಳ ಪಾತ್ರ ಕಡಿಮೆಯಾಗಬಹುದು. ಜೊತೆಗೆ ಐಐಟಿ, ಐಐಎಂಗಳ ಸ್ವಾಯತ್ತತೆ ಕುಗ್ಗುವ ಸಾಧ್ಯತೆ ಕೂಡ ಇದೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಅಷ್ಟೇ ಅಲ್ಲ, ಅನುದಾನ ವಿತರಣೆಯಲ್ಲಿ ಕೇಂದ್ರದ ಹಿಡಿತ ಹೆಚ್ಚಾಗುವುದೇ ಎಂಬ ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ. ಇನ್ನು ಇದೇ ಹಿನ್ನೆಲೆಯಲ್ಲಿ ಜಂಟಿ ಸಂಸದೀಯ ಸಮಿತಿಗೆ ಈ ವಿಧೇಯಕವನ್ನು ಕಳುಹಿಸಲಾಯಿತು. ರಾಜಮುಂಡ್ರಿ ಲೋಕಸಭಾ ಕ್ಷೇತ್ರದ ಸಂಸದೆ ದಗ್ಗುಬಾಟಿ ಪುರಂದೇಶ್ವರಿ ನೇತೃತ್ವದಲ್ಲಿ ಜಂಟಿ ಸಂಸದೀಯ ಸಮಿತಿಯಿಂದ ಈ ವಿಧೇಯಕದ ಪರಿಶೀಲನೆ, ಈ ಸಮಿತಿಯ ಶಿಫಾರಸುಗಳು ಹಾಗೂ ವರದಿ ಇವೆಲ್ಲವೂ ಕೂಡ ಈ ಎಳೆಯ ರಾಜಕೀಯದ ಮುಂದಿನ ಎಳೆ.